ಇದು ನಾಗರ ಕಾಲದಲ್ಲಿರೋ ನಾಗರ ದೇವಸ್ಥಾನದಲ್ಲಿರೋ ಪಾರ್ವತಮ್ಮ ದೇವಸ್ಥಾನ ಅಂತ. ಇದರಲ್ಲಿ 2 ದೇವಸ್ಥಾನ ಇದೆ. ನಾಗರ ನವಿಲೆ ದೇವಸ್ಥಾನದಲ್ಲಿ 2 ದೇವಸ್ಥಾನ ಇದೆ. ಅದು ನಾಗರದ್ದು ವಿಗ್ರಹ ಇಕ್ಕಿದ್ದಾರೆ ಆ ಸೈಡಲ್ಲಿ. ಅದೆಲ್ಲ ಹಬ್ಬದಲ್ಲಿ ಅವಾಗವಾಗ ಒಂದೊಂದು ಸತಿ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಮತ್ತು 2 ದೇವಸ್ಥಾನ ಇದೆ. ಒಂದು ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ಪಾರ್ವತಮ್ಮ ದೇವಸ್ಥಾನ ಅಂತ. 2 ದೇವಸ್ಥಾನದಲ್ಲೂ ಒಂದೊಂದು ವಿಗ್ರಹ ಇದೆ. ಮತ್ತು ಸುತ್ತ ಈ ದೇವಸ್ಥಾನದ ಸುತ್ತ ಒಂದು ನಾಗರ ಕಲ್ಲುಗಳು ಇದ್ದಾವೆ ನೋಡಿ. ನಾಗರ ನವಿಲೆಯಲ್ಲಿರೋ ಇದೇ ಸುತ್ತ ಇರೋ ಕಲ್ಲುಗಳು. ಗುಡಿ ಸುತ್ತಲೂ ಎಷ್ಟು ಕಲ್ಲಿದೆ ಅಂತ ಎಣಿಸಿಲ್ಲ. ಒಟ್ಟಿನಲ್ಲಿ ಸುತ್ತಲೂ ಇಷ್ಟೆಷ್ಟು ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ಚೆಂದ. ನಾವು ಹಬ್ಬದಲ್ಲಿ ಊರಿಗೆ ಹೋದಾಗ ಇದನ್ನೆಲ್ಲ ನೋಡ್ಕೊಬಂದ್ವಿ. ಯಾರಾದರೂ ನಾಗರ ನವಿಲೆ ದೇವಸ್ಥಾನಕ್ಕೆ ಹೋಗೋರಿದ್ದರೆ ಹೋಗಿ ಬನ್ನಿ. ತುಂಬ ಒಳ್ಳೆ ನಾಗರ ದೋಷ ಅದು ಏನಾದ್ರು ಇದ್ದರೆ ಪರಿಹಾರ ಆಗುತ್ತೆ. ಅದರಿಂದ ನಾನು ಈ ವಿಡಿಯೋನ ನಿಮಗೋಸ್ಕರ ಅಂತಲೇ ಹಾಕಿದ್ದೀನಿ. ಇದೆಲ್ಲ ನೋಡೋದಕ್ಕೆ ಒಂಥರ ಚೆಂದ. ನಾಗರ ಕಲ್ಲುಗಳ್ನ ಒಂದೊಂದನ್ನು ನೋಡ್ತಾ ಇದ್ರೇ ಏನೋ ಒಂಥರ ಅದರಲ್ಲಿರೋ ಡಿಫ್ರೆಂಟ್ ಏನು ಕೆತ್ತಿದಾರಲ್ಲ ಅದೆಲ್ಲ ನೋಡ್ತಾ ಹೋಗ್ಬೋದು. ಗುಡಿ ಸುತ್ತಲೂ ಪೂರ್ತಿ ಅಲ್ಲೆಲ್ಲ. ಮತ್ತು ಕಲ್ಯಾಣಿ ಇದೆ ಇಲ್ಲಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಅದನ್ನು ಬೇಕಿದ್ದರೆ ಅಲ್ಲೆಲ್ಲ ನೋಡಿ. ಕಲ್ಯಾಣಿ ಐತೆ ಮತ್ತು 2 ದೇವಸ್ಥಾನ ಐತೆ. ನಾಗರ ನವಿಲೆ ದೇವಸ್ಥಾನ ಅಂತ. ಇದು ನವಿಲೆ ದೇವಸ್ಥಾನ ಅಂತ ಎಲ್ಲರೂ ಅಂತಾರೆ. ನವಿಲೆಯಲ್ಲಿರೋ ನಾಗರ ಸೋಮೇಶ್ವರ ಅಂತಲೂ ಒಂದಿದೆ. ಆಮೇಲೆ ಪಾರ್ವತಮ್ಮ ದೇವಸ್ಥಾನ ಅಂತ 2 ಇದೆ. ಯಾರನ್ನ ಹತ್ರ ಅಲ್ಲೇ ಎಲ್ಲರೂ ಹೋಗಿದ್ರೆ ನೋಡ್ಕೊಬನ್ನಿ. ನೋಡಿ, ಇದೇ ಸೋಮೇಶ್ವರ ದೇವಸ್ಥಾನ. ಪಾರ್ವತಮ್ಮ ದೇವಸ್ಥಾನ ಪಕ್ಕನೇ ಸೋಮೇಶ್ವರ ದೇವಸ್ಥಾನ.